ಅದಕ್ಕೆ ನಾನೇ ಹೋಗಿ ಪಾರ್ವತಕ್ಕನ್ ಮಾತಾಡ್ಸ್ಕೊಂಬಾ ಅಂತ ಹೇಳಿದ್ದು. ಮಾಡಿ ಎಲ್ಲರೂ ಮೋಸ ಮಾಡಿ ಕಟ್ಕೊಂಡಿರೋ ಗಂಡನೇ ಬೆನ್ ಹಿಂದೆ ಮೋಸ ಮಾಡ್ತಾನೆ ಅಂದ್ಮೇಲೆ ಇನ್ ಕಂಡೋರ್ ಮಾಡಿದ್ರೆ ತಪ್ಪೇನು? ಅವ ಇದ್ರಲ್ಲಿ ಅಪ್ಪಾಜಿದೆ ಅಂತ ತಪ್ಪಿಲ್ಲ. ನಾನೇ ಬಲವಂತ ಮಾಡಿ ಅವನ್ನ ನೋಡಕ್ ಹೋಗಿದ್ದು. ಚಾಡಿ ಹೇಳಕ್ಕ ಇಲ್ಲೇ ಸಲ್ಲದೆಲ್ಲ ಹೇಳಿ ಮರ್ಯಾದೆ ತೆಗಿಯಕನೆ. ಏಯ್ ಚಾಡಿ ಹೇಳಿ ನನ್ನ ಹೆದ ಅದಕ್ಕೆ ಕಡೆ ಅದಕ್ಕೆ ನನಗೆ ನೀನು ಅಂದ್ರೆ ಅಸಹ್ಯ, ನೀನು ಅಂದ್ರೆ ದ್ವೇಷ. ಹೇಳೆ ಹೇಳೆ, ನೀನು ಅವಳು ಸೇರ್ಕೊಂಡು ಇನ್ನು ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೇಳೆ. ಇಲ್ಲ ಶ್ವೇತಾ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಏನೋ ನೋವು, ಏನೋ ಸಂಕಟ. ಇನ್ನೂ ಆ ಮನೇಲಿ ಸಂತೋಷವಾಗಿಲ್ಲ. ಅವಳಿಗಲ್ಲಿ ಏನೋ ತೊಂದರೆ ಇದೆ. ಅದಕ್ಕೆ ಅವಳು ನಿಮ್ಗೇನಾದರೂ ಹೇಳಿದ್ಲಾ? ಇಲ್ಲ ಅವಳಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ? ತಾಯಿ ಕಣೆ ನಾನು. ನನ್ನ ಮಕ್ಕಳ ನೋವು, ಸಂಕಟ ನನ್ನ ಹೃದಯಕ್ಕೆ ಗೊತ್ತಾಗುತ್ತೆ. ಅವಳು ಬಾಯಿ ಬಿಟ್ಟು ತನಗೇನು ನೋವು ಅಂತ ಹೇಳ್ಕೊಳ್ಳಿಲ್ಲ. ಆದರೆ ಅವಳು ಉಸಿರು ನನಗೆ ಒತ್ತಿ ಒತ್ತಿ ಹೇಳ್ತಾ ಇತ್ತು. ತನ್ನ ನೋವನ್ನು ತನ್ನ ಎದೆಲೇ ಬಚ್ಚಿಟ್ಕೊಳ್ಳುವಂಥ ಜೀವ ಅದು. ತನಗೆ ನೋವಾಗ್ತಾ ಇದೆ, ನೋವಾಗಿದೆ ಅಂತ ಯಾರಲ್ಲೂ ಹೇಳ್ಕೊಳ್ಳುವಂಥವಳಲ್ಲ ಅವಳು. ಆದರೆ ಆ ಮಗುನ ಪ್ರೀತಿಸೋ ಜೀವಕ್ಕೆ ಅದು ಗೊತ್ತಾಗುತ್ತೆ. ನೀವು ಹೇಳ್ತಾ ಇರೋದು ನಿಜಾನೇ ಅದಕ್ಕೆ. ಕಲ್ಪನಾ ಅಕ್ಕನ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಅವಳು ನನಗೆ ಅಕ್ಕನೇ. ಆದರೆ ಅಕ್ಕ ಅನ್ನೋ ಪ್ರೀತಿ ಯಾವತ್ತೂ ಕೊಟ್ಟವಳಲ್ಲ. ತುಂಬ ವಿಚಿತ್ರವಾದ ಬುದ್ಧಿ ಅವಳದು. ತನಗೇನಾದರೂ ಲಾಭ ಇದೆ ಅಂದರೆ ಮಾತ್ರ ಅಲ್ಲಿ ಅವಳು ಪ್ರೀತಿ ವಿಶ್ವಾಸದ ಮುಖವಾಡ ಕಾಣಿಸುತ್ತೆ. ಇಲ್ಲ ಅಂದರೆ ಎದುರಿಗೆ ಇದ್ರೂ ನೀನ್ಯಾರು ಅಂತ ಮಾತಾಡ್ಸಲ್ಲ ಅವಳು. ಚಿಕ್ಕಂದಿನಿಂದಾನು ಹಾಗೇನೆ ಬೆಳೆದ್ಬಿಟ್ಲು. ತಾನು ತನ್ನದು ತನಗೇ ಎಲ್ಲ ಸೇರಬೇಕು ಅನ್ನೋ ಮೊಂಡು ಹಠ ಅವಳದು. ತಾನು ಅಂದ್ಕೊಂಡದನ್ನು ಸಾಧಿಸೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ. ಹುಟ್ಟಿದ ತಂಗಿನೇ ಒಪ್ಕೊಳ್ಳಿಲ್ಲ ಅವಳು. ಅದಕ್ಕೆ ಇನ್ನು ಆ ಚಿನ್ನನ ಮಗಳು ಅಂತ ಒಪ್ಕೋತಾಳ? ಸಾಧ್ಯನೇ ಇಲ್ಲ. ನನಗೂ ಅದೇ ಭಯ ಶ್ವೇತಾ. ಪಾಪ ಆ ಅರಿಯದ ಹುಡುಗಿ ಅನ್ಯಾಯವಾಗಿ ಸಂಕಟ ಪಡುತ್ತಲ್ಲ ಅಂತ. ಈಗಾಗಲೇ ಜೀವನದಲ್ಲಿ ಯಾರಿಗೂ ಹೇಳಕ್ಕಾಗದೇ ಇರೋ ಕೊರಗನ್ನ ಎದೆಲಿಟ್ಕೊಂಡಿದ್ದಾಳೆ. ಅದ್ರ ಮೇಲೆ ಕಲ್ಪನನ್ ಕಟು ಮಾತುಗಳು. ಎಲ್ಲಿ ನೊಂದ್ಕೊಂಡು ಏನು ಮಾಡ್ಕೊಂಡು ಬಿಡ್ತಾಳೋ ಅಂತ ಭಯ ಆಗುತ್ತೆ ಒಂದೊಂದ್ಸಲ. ಅತ್ಗೆ ಕೊಲ್ಲೋಕೊಬ್ರಿದ್ರೆ ಕಾಯೋಕೊಬ್ರಿರ್ತಾರೆ. ಆ ಮನೇಲಿ ನಮ್ಮ ಚಿನ್ನು ಕಾವಲಿಗೆ ಗೊಂಬೆ ಇದ್ದಾಳೆ. ಗೊಂಬೆ ಅವಳ ಜೊತೆ ಇರೋವರೆಗೂ ಅವಳಿಗೆ ಯಾವ ತೊಂದರೆನೂ ಆಗಲ್ಲ. ನೀವು ಯೋಚನೆ ಮಾಡಬೇಡಿ. ಹೇಳೆ, ಏನಾಯ್ತೆ ನಿನ್ ಬಾಯಿಗೆ? ಹಾವು ಕಚ್ತಾ ಅಥವಾ ಲಕ್ವ ಹೊಡಿತಾ? ಇಲ್ಲ ಅವ್ವ, ನೀವು ಅನ್ಕೊಂಡಂಗೆ ಏನೂ ನಡೀತಿಲ್ಲ. ಮತ್ತಿನ್ನೇನೇ ನಡೀತಾ ಇತ್ತು? ಪಾರ್ಕಲ್ಲಿ ನೀವು ಆಡೋ ಆಟ, ನಡ್ಕೊಳ್ಳೋ ರೀತಿನೇ ಸಾರಿ ಸಾರಿ ಹೇಳ್ತಿತ್ತು. ನನ್ನ ವೈರಿ ಹತ್ರ ನೀನೇನು ಸಂಚು ಮಾಡ್ದೆ ಹಾಗೆ ಬಂದ್ಬಿಟ್ಯಾ?
ಯಾರ ಮುಖನ ಈ ಜನ್ಮದಲ್ಲಿ ನೋಡಬಾರ್ದು ಅಂದ್ಕೊಂಡಿದ್ನೋ ಮತ್ತೆ ಮತ್ತೆ ಅದೇ ಮುಖನ ನೋಡ್ತಾ ಇದ್ದೀನಿ. ನನ್ನ ಮಗಳು ಚಂದನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಹಠ ಮಾಡದೆ ಇದ್ದಿದ್ರೆ ನನ್ನ ಎಡಗಾಲ್ ಚಪ್ಪಲಿ ಕೂಡ ಆ ಮನೆ ಹೊಸಲು ತುಳಿತಾ ಇರಲಿಲ್ಲ. ಕಲ್ಪನಾ, ಅತಿ ಆಯ್ತು ನಿಂದು. ಹಳೆ ಗಾಯನ ಕೆರೆದು ದೊಡ್ಡ ಗಾಯ ಮಾಡ್ಕೋಬೇಡ. ದ್ವೇಷನ ಮರೆಯೋದನ್ನ ಕಲಿ. ಆರೋಗ್ತಿರೋ ಕೆಂಡಕ್ಕೆ ಗಾಳಿ ಬೀಸಿ ಮತ್ತೆ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡಬೇಡ. ಈ ಬೆಂಕಿ ಆರಲ್ಲ ಕೈಲಾಶ್. ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ ಇವಳಿದಾಳಲ್ಲ, ಇವಳು ಪಾರ್ವತಿ ಸೇರ್ಕೊಂಡು ಏನೋ ಸಂಚು ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ? ಏನ್ ಮಾತಾಡಿದ್ರೆ ಇಷ್ಟೊತ್ತು? ಸುಮ್ಮನೆ ಮಾತಾಡೋದಕ್ಕೆ ಇಷ್ಟೊತ್ತಾ? ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಕತ್ಲಾಗೋ ಟೈಮು, ನೀನ್ ಮನೇಲಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ಏನ್ ಅನ್ಕೋಬೇಕು? ಅಟ್ಲೀಸ್ಟ್ ಫೋನ್ ಮಾಡಿ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಬೇಡ ಅಂತಿದ್ನ? ಮೊದಲೇ ನಿನಗೆ ಈ ಊರು ಹೊಸ್ತು. ದಾರಿ ತಪ್ಪಿ ಎಲ್ಲರೂ ಹೋದ್ರೆ ಏನ್ ಗತಿ? ಹೋಗೋದು ಹೋದೆ, ಫೋನ್ ತಗೊಂಡು ಹೋಗೋದಕ್ಕೆ ಏನ್ ಚಿನ್ನು ನಿನಗೆ? ಚಿನ್ನು, ನನಗೆ ನೀನ್ ಬೇರೆ ಅಲ್ಲ, ಗೊಂಬೆ ಬೇರೆ ಅಲ್ಲ. ಹಾಗೆ ನೋಡಿದ್ರೆ ಗೊಂಬೆ ಬಗ್ಗೆ ನನಗೆ ಭಯನೇ ಇಲ್ಲ. ನಿನಗೇನಾದ್ರೂ ಆಗ್ಬಿಡುತ್ತೆ ಅನ್ನೋ ಭಯ ಕಣೆ. ನೋಡು, ನಿನಗೆ ಕೈ ಮುಗಿತೀನಿ. ಎಲ್ಲಾದ್ರೂ ಹೋಗೋದಿದ್ರೆ ಹೇಳ್ಬಿಟ್ಟು ಹೋಗು. ಹಾಗೆ ಹೇಳು ಮಮ್ಮಿ. ಇವಳಿಗೆ ನಾನು ಹೇಳಿದ್ರೆ ಒಂಚೂರು ಅರ್ಥ ಆಗೋದಿಲ್ಲ. ನೀನೇ ಕರೆಕ್ಟ್. ನೀನೇ ಸರಿಯಾಗಿ ಬುದ್ಧಿ ಹೇಳಿ ಇವಳಿಗೆ. ಗೊಂಬೆ, ನೀನು ಯಾವಾಗ ಬಂದೆ? ಆವಾಗಲೇ ಬಂದೆ. ನಾನು ಬಂದಾಗ ಮನೇಲಿ ಯಾರೂ ಇರಲಿಲ್ಲ. ಪಪ್ಪ ರೂಮಲ್ಲಿ ಮ್ಯಾಗ್ಝಿನ್ ಓದ್ತಿದ್ರು. ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ನನ್ನ ರೂಮ್ಗೆ ಹೋದೆ. ಆಮೇಲೆ ಫುಲ್ ಟಯರ್ಡಾಗಿ ಹೋಗಿತ್ತು. ನಿದ್ದೆ ಬಂತು ಅಂತ ನಿದ್ದೆ ಮಾಡಿದೆ. ಆಮೇಲೆ ನೋಡಿದ್ರೆ ಯಾರೋ ಜೋರಾಗಿ ಕಿಚ್ಚಾಡೋ ಶಬ್ದ ಕೇಳಿಸ್ತು. ನನಗೆ ಡಿಸ್ಟರ್ಬ್ ಆಯಿತು. ಅದಕ್ಕೆ ಬಂದು ನೋಡಿದ್ರೆ ಆವಾಗ ಗೊತ್ತಾಯಿತು ನಿನ್ನ ಮುದ್ದಿನ ಮಗಳಿಗೆ ನೀನು ಬುದ್ಧಿವಾದ ಹೇಳ್ತಿದ್ಯಾ ಅಂತ. ಹೌದು, ನಿನ್ನ ಮುದ್ದಿನ ಮಗಳು ಎಲ್ಲೋಗಿದ್ಲಂತೆ? ದೇವಸ್ಥಾನಕ್ಕೆ ಹೋಗಿದ್ಲಂತೆ. ನಾನು ಬಂದು 1 ಅವರ್ ಮೇಲೆ ಆಯಿತು. ಇವಳು ಮನೇಲೆಲ್ಲೂ ಕಾಣಿಸ್ಲಿಲ್ಲ ಗೊಂಬೆ. ಫೋನ್ ಮಾಡಿದ್ರೆ ಫೋನ್ ಇಲ್ಲೇ ರಿಂಗ್ ಆಗ್ತಾ ಇದೆ. ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಚಿನ್ನು, ನೀನು ತಪ್ಪು ಮಾಡಿದೆ ಕಣೆ. ಅಲ್ಲ ಕಣೆ, ಹೋಗೋಕ್ಕಿಂತ ಮುಂಚೆ ಮಮ್ಮಿಗೆ ಒಂದು ಮಾತು ಹೇಳ್ಬಿಟ್ಟು ಹೋಗೋದಲ್ವಾ? ಮಮ್ಮಿ ತುಂಬ ಸೆನ್ಸಿಟಿವ್. ಚಿನ್ನು, ಇನ್ನೊಂದ್ಸಲ ಈ ಥರ ಮಾಡಬೇಡ. ತಪ್ಪಾಯ್ತವ, ಮತ್ತೆ ಯಾವತ್ತೂ ಈ ಥರ ಮಾಡೋಕ್ಕಿಲ್ಲ. ನಿಮ್ಗೆ ಹೇಳ್ದೆ ನಾನು ಎಲ್ಲೂ ಹೋಗಲ್ಲ. ದ್ಯಾಟ್ಸ್ ಲೈಕ್ ಅ ಗುಡ್ ಗರ್ಲ್. ಮಮ್ಮಿ, ಚಿಕ್ಕವಳಿದ್ದಾಗ ನಾನು ಸಾರಿ ಕೇಳಿದಾಗ ನೀನು ನನಗೆ ಮುದ್ದು ಮಾಡ್ತಿದ್ದಲ್ಲ, ಅದೇ ರೀತಿ ಚಿನ್ನಗೂ ಮುದ್ದು ಮಾಡೋ ನೋಡೋಣ. ಅಣೆ, ಗುಡ್ ಮಮ್ಮಿ. ಚಿನ್ನು, ಮೇಲ್ ಬಾ. ಏಯ್, ಒಂದು ನೆನಪಿಟ್ಕೊ, ಈಗ ಆರಂಭ ಆಗಿದೆ. ಮುಂದೆ ನಿನ್ನ ಪಾಲಿಗಿರೋದು ಬರೀ ಮುಳ್ಳಿನ ಹಾಸಿಗೆ ಮಾತ್ರ. ಚಿನ್ನು, ಬೇಗ ಬಾರೆ. ಬಂದೆ ಅಕ್ಕ. ದೇವ್ರೆ, ಈ ಹುಡುಗಿ ನೀನೇ ಕಾಪಾಡಬೇಕಪ್ಪ. ಹೇಳಕ್ಕ, ಲಕ್ಷ್ಮೀ ಪೂಜೆ ಚೆನ್ನಾಗಾಯ್ತಾ? ಪೂಜೆ ಏನೋ ಚೆನ್ನಾಗಿ ನಡೀತಾ ಇತ್ತು. ಮಧ್ಯದಲ್ಲಿ ಗೊಂಬೆ ಬಂದ್ಬಿಟ್ಲು.
ಸದ್ಯಕ್ಕೆ ಹೂ ಪತ್ರೆ ಏರ್ಸಿದ್ದೀನಿ. ಇಷ್ಟರಲ್ಲೇ ಮಂಗಳಾರತಿನೂ ಮಾಡ್ತೀನಿ. ಏನು ಮಾಡ್ತೀಯೋ ಬೇಗ ಮಾಡಿ ಮುಗ್ಸಕ್ಕ. ಆ ದರಿದ್ರ ಲಕ್ಷ್ಮಿನ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರೋ ತನಕ ನಿನಗೆ ಗ್ರಹಚಾರ ತಪ್ಪಿದ್ದಲ್ಲ. ಅದೇ ಪ್ರಯತ್ನದಲ್ಲಿದ್ದೀನಿ ಕುಮುದ. ಒಂದು ಸಾರಿ ನೀನು ಅವಳನ್ನ ಮನೆಯಿಂದ ಹೊರಗಡೆ ಹಾಕು. ಆಮೇಲೆ ಮುಂದೆ ಜೀವನದಲ್ಲಿ ಅವಳ ನೆರಳು ಯಾರ ಮನೆ ಮೇಲೂ ಬೀಳಬಾರ್ದು. ಹಾಗೆ ಮಾಡ್ತೀನಿ. ನನ್ನ ಆಸೆನೂ ಅದೇ ಕುಮುದ. ಈ ದರಿದ್ರಕ್ಕೆ ಎಷ್ಟು ಅವಮಾನ ಮಾಡಿದ್ರು, ಎಷ್ಟು ಉಗಿದ್ರು ಮನೆ ಬಿಟ್ಟೆ ಹೋಗ್ತಾ ಇಲ್ಲ. ಅವಮಾನ ಸಹಿಸ್ಕೊಂಡು ಅಭ್ಯಾಸ ಆಗೋಗಿದೆ ಅವಳಿಗೆ. ಥೂ, ಅವಳ ಜನ್ಮಕ್ಕೆ. ಆದರೆ ನಾನು ಗಟ್ಟಿ ಪಿಂಡನೆ. ಅವಳನ್ನ ಮನೆಯಿಂದ ಹೊರಗೆ ಹಾಕೋವರೆಗೂ ನಾನು ನೆಮ್ಮದಿಯಿಂದ ನಿದ್ದೆ ಮಾಡಲ್ವೇ? ಇದು ನನ್ನ ಕಲ್ಪನಾ ಅಕ್ಕ ಅಂದರೆ. ಆದರೆ ಅಕ್ಕ, ಚಿನ್ನು ವಿಷಯದಲ್ಲೂ ನೀನು ಸ್ವಲ್ಪ ಹುಷಾರಾಗಿರು. ಅಪ್ಪಿ ತಪ್ಪಿ ಅವಳೇನಾದರೂ ಈ ವಿಷಯನೆಲ್ಲ ಗೊಂಬೆ ಹತ್ರ ಬಾಯಿ ಬಿಟ್ಬಿಟ್ರೆ ಆಮೇಲೆ ನಮ್ಮ ಕಥೆ ಮುಗಿದ ಹಾಗೆ. ನಾವು ಇಷ್ಟು ವರ್ಷ ಮಾಡಿದ ತಪಸ್ಸು ಹಂಗಾಗ್ಬಿಡುತ್ತೆ. ಆ ಮನೆ ಕೆಲಸದೊಳಗೆ ನೀನು ಎಷ್ಟು ಟಾರ್ಚರ್ ಕೊಡಬೇಕು ಅಂದರೆ ಅವಳೇ ಮನೆ ಬಿಟ್ಟು ಹೋಗಬೇಕು. ಇಲ್ಲ ಅಂದರೆ ಚಿನ್ನು ಮತ್ತು ಗೊಂಬೆ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ತೊಗೊಂಡು ಬಾ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಬಾರ್ದು. ಗೊಂಬೆನೇ ಆ ಚಿನ್ನು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ಹಾಕಬೇಕು. ಹಾಗೆ ಮಾಡು. ಗೊಂಬೆನೇ ಚಿನ್ನುನ ಮನೆಯಿಂದ ಆಚೆ ಹಾಕೋವರೆಗೂ ನಾವು ಕಾದ್ರೆ ನಮಗೆ ವಯಸ್ಸಾಗೋಗಿರುತ್ತೆ ಕಣೆ. ಆ ದರಿದ್ರನ ನಾನೇ ಮನೆಯಿಂದ ಆಚೆ ಹಾಕ್ತೀನಿ. ಆ ಚಿನ್ನು ನಮ್ಮಿಬ್ರು ಬಗ್ಗೆ ಗೊಂಬೆ ಹತ್ರ ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ಚಿನ್ನು ಹೇಳೋಂಥವಳೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಎಲ್ರಿಗೂ ನಮ್ಮಿಬ್ರು ಬಗ್ಗೆ ಹೇಳಿ ಎಲ್ರಿಗೂ ವಿಷಯ ಗೊತ್ತಾಗ್ಬಿಡ್ಬೇಕಿತ್ತು. ಕುಮುದ, ನೀನೇನು ಯೋಚನೆ ಮಾಡಬೇಡ. ಆ ದರಿದ್ರದವಳನ್ನ ನಾನು ಮನೆಯಿಂದ ಹೊರಗಾಕ್ತೀನಿ. ಅವಳು ಹೊರಗೆ ಬಂದ ಮೇಲೆ ಅವಳನ್ನ ಎಲ್ಲ ಕಳಿಸ್ಬೇಕು ಅನ್ನೋದು ನಿನಗೆ ಬಿಟ್ಟಿತ್ತು.